ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಬ್ಲೌಸನ್ನ ಲೈನಿಂಗ್ ಬ್ಲೌಸನ್ನ ವರ್ಕ್ ಇರೋದನ್ನ ಬ್ಲೌಸನ್ನ ಕಟ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ, ನಾನು ಮೊದಲನೇದಾಗಿ ಕಟ್ ಮಾಡೋದನ್ನ ತೋರಿಸ್ತೀನಿ. ಈಗ ಫಸ್ಟ್ ನಾನು ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು. ಇದೇ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ. ಸಿಂಪಲ್ ಡಿಸೈನ್ ಅಂತ ಹೇಳಿದ್ರು, ಹಾಗಾಗಿ ನೋಡಿ ನಾನು ಈ ರೀತಿ ತುಂಬಾ ಸಿಂಪಲ್ ಆಗಿ ಮಾಡಿದೆ. ಅವ್ರಿಗೆ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿ ಬಂದಿದೆ. ಮತ್ತೆ ಸ್ಲೀವ್ ಈ ರೀತಿ ವರ್ಕ್ ಮಾಡಿದ್ದೆ. ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ನನಗೆ ಇದೇ ಬ್ಲೌಸ್ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ತೋರಿಸ್ತೀನಿ. ಬ್ಯಾಕ್ ಸೈಡನ್ನು ಅಷ್ಟೇ ಈ ರೀತಿಯಾಗಿ ಇದೆ. ಚೆನ್ನಾಗಿ ಬಂದಿದೆ. ಸಿಂಪಲ್ ಡಿಸೈನ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಕಾಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅನ್ನೋದನ್ನ. ಸಿಂಪಲ್ ಆಗಿ ಬೇಕು ಅಂದಕ್ಕೆ ನಾನು ಸಿಂಪಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದೀನಿ. ಇವಾಗ ಈ ಬ್ಲೌಸಿಗೆ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅನ್ನೋದನ್ನು ಸಹ ನಾನು ತೋರಿಸ್ತೀನಿ. ಇದು ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸು, ನಾನೇ ಸ್ಟಿಚ್ ಮಾಡಿರೋಂಥ ಬ್ಲೌಸ್. ಇದು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅವರಿಗೂ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂರುತ್ತೆ. ಈಗ ನಾನು ಇದೇ ಮೆಜರ್ಮೆಂಟಲ್ಲಿ ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಲೀವ್ ಕಟಿಂಗ್ಸು. ಇದು ಬೆಲ್ಟ್ ಪಟ್ಟಿಗೆಲ್ಲ ಬೇಕಾಗುತ್ತಲ್ಲ, ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ. ಇದು ಫ್ರಂಟ್ ಕಟಿಂಗು, ಇದು ಬ್ಯಾಕ್ ಕಟಿಂಗು, ಬ್ಯಾಕ್ ಪಾರ್ಟ್. ಇದು ಬಂದು ಇದು ಬೆಲ್ಟ್ ಪಟ್ಟಿ. ಇದು ನಾನು ಹೀಗೆ ವರ್ಕ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಸೀರೆ ಬಂದು ಪಿಂಕ್ ಕಲರ್ ಇದೆ. ಸೀರೆ ಈ ಕಲರ್ ಇದೆ. ಹಾಗಾಗಿ ನಾನು ವರ್ಕು ಹೀಗೆ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೀರೆಗೂ ವರ್ಕಿಗೆ ಕಾಂಬಿನೇಷನ್ ಚೆನ್ನಾಗಿದೆ. ಇದಕ್ಕೂ ಸಹ ಫಾಲ್ ಆಗಿದೆ, ಮತ್ತೆ ಕುಚ್ಚು ಸಹ ಆಗಿದೆ. ಇವಾಗ ನಾವು ಇದನ್ನ ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ನೋಡಿ ಇದು ಸ್ಲೀವ್ ಕಟಿಂಗ್ಸ್. ನಾನು ಸುತ್ತ ಯಾಕೆ ಗೋಲ್ಡ್ ಹಾಕಿಲ್ಲ ಅಂತಂದ್ರೆ, ಇದು ಆಲ್ರೆಡಿ ಗೋಲ್ಡ್ ಇದೆಯಲ್ಲ, ಇದು ಹಾಕಿದ್ರೆ ಇದು ಪಿಂಕು ಹೈಲೈಟ್ ಆಗಿ ಕಾಣಲ್ಲ ಅಂದ್ಬಿಟ್ಟು ನಾನು ಗೋಲ್ಡ್ ಹಾಕಿಲ್ಲ. ಇದು ಪಿಂಕ್ ಅಲ್ಲೇನೆ ಮಾಡಿದ್ದೀನಿ. ಇಲ್ಲಾದ್ರೆ ಗ್ರೀನ್ ಇರೋದ್ರಿಂದ ಗೋಲ್ಡು ಮತ್ತೆ ಪಿಂಕು ಮ್ಯಾಚ್ ಆಗುತ್ತೆ ಅನ್ನೋಕ್ಕೋಸ್ಕರ ಗೋಲ್ಡು ಮತ್ತೆ ಪಿಂಕನ್ನ ಮ್ಯಾಚ್ ಮಾಡಿದ್ದೀನಿ. ಸ್ಲೀವ್ ಮಾತ್ರ ಬರೀ ನಾನು ಪಿಂಕ್ ಅಲ್ಲೇನೆ ರೆಡಿ ಮಾಡಿದ್ದೀನಿ. ಹೀಗೆ ಬ್ಯಾಕ್ ಸೈಡ್ ಈ ರೀತಿ ಮಾಡಿಕೊಂಡು, ಬ್ಯಾಕು ಮತ್ತು ಫ್ರಂಟು ಒಂದೇ ಸಮವಾಗಿದೆ ನೋಡ್ಕೊಬೇಕಿದು. ಹೀಗೆ ಇಟ್ಕೊಂಡು ಒಂದೇ ಸಮವಾಗಿದೆಯಾ ನೋಡಿಕೊಂಡು ಬೇಕಾದರೆ ಪಿನ್ ಹಾಕೊಂಡ್ಬಿಡಿ. ಇಲ್ಲೊಂದು ಪಿನ್ ಹಾಕಿದ್ರೆ ಆಗ ಇದರ ಡಿಸೈನು ಜಾರಲ್ಲ. ಇಲ್ಲಾಂದರೆ ಹಾಗೆ ಕಟ್ ಮಾಡ್ಕೋಬೋದು ಅಂದರೆ ಸಹ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಬರದೇ ಇರೋರಿಗೆ ಕಷ್ಟ ಅನಿಸುತ್ತೆ. ಈಗ ನಾನು ಕಟ್ ಮಾಡ್ಕೊಂಡಿರ್ತೀನಲ್ಲ ಮೇನ್ ಬಟ್ಟೆನ, ಹೀಗಿಟ್ಕೊಂಡು ಇಲ್ಲಿ ನಾನು 2 ಇಂಚಿಗೆ ನೆಕ್ಕೋದು ಮಾರ್ಕ್ ಮಾಡ್ಕೊಂಡು ಇಲ್ಲಿ
ಈ ರೀತಿ ಮಾಡ್ಕೊಂಡಿದ್ದೀನಿ. ಆಗ ನನಗೆ ಗೊತ್ತಾಗುತ್ತೆ ನಾನು ಎಲ್ಲಿ ನೆಕ್ಕನ್ನ ಸ್ಟಿಚ್ ಮಾಡಬೇಕು ಅನ್ನೋದು. ಹೀಗಿಟ್ಕೊಂಡು ಒಂದು ಕಾಲ್ ಇಂಚು ಅಥವಾ ಅರ್ಧ ಇಂಚು ಬಟ್ಟೆ ಹೀಗೆ ಬಿಟ್ಟೇನೆ ಕಟ್ ಮಾಡಿ. ಯಾಕಂದ್ರೆ ಬಟ್ಟೆ ಸ್ವಲ್ಪ ಜಾರದ್ರೂ ನಾವು ಲೈನಿಂಗ್ ಪೀಸ್ ಜೊತೆ ಸ್ಟಿಚ್ ಮಾಡ್ತಿರ್ತೀವಲ್ಲ ಆಗ ಕರೆಕ್ಟಾಗಿ ಆಗುತ್ತೆ. ಜಾಸ್ತಿ ಆದರೆ ನಾವು ಕಟ್ ಮಾಡಿ ಇಟ್ಕೋಬೋದು. ನೋಡಿ ಬ್ಯಾಕ್ ಪಾರ್ಟ್ ಇದು ಸ್ಟಿಚ್ ಕಟಿಂಗ್ಸ್ ಆಯಿತು. ಮತ್ತು ಫ್ರಂಟ್ ಪಾರ್ಟು ಈಗ ಫ್ರಂಟ್ ಪಾರ್ಟು ಹೀಗಿಟ್ಕೊಂಡು ಇದು ಸಹ ಹೀಗೆ ಮಾರ್ಕ್ ಮಾಡಿದ್ದೀವಲ್ಲ ಹೀಗಿಟ್ಕೊಂಡು ಕಟಿಂಗ್ಸ್ ಮಾಡ್ಕೊಬೇಕು. ಇದು ಅಷ್ಟೇನೆ ಒಂದು ಅರ್ಧ ಇಂಚು ಬಿಟ್ಟೆ ಕಟ್ ಮಾಡಿ, ಏನು ತೊಂದರೆ ಇಲ್ಲ. ನಾವು ಲೈನಿಂಗ್ ಪೀಸ್ ಎಲ್ಲ ಜಾಯಿಂಟ್ ಆದ್ಮೇಲೆ ಸೈಡಲ್ಲೆಲ್ಲ ಕಟ್ ಮಾಡ್ಕೋಬಹುದು. ಇವಾಗ ಇದು ರೈಟ್ ವರ್ಕು ಲೆಫ್ಟ್ ವರ್ಕು ಒಂದೇ ಸಮವಾಗಿ ಇಟ್ಕೊಬೇಕು. ಒಂದೇ ಸಮವಾಗಿ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡ್ರು ಮಾಡ್ಕೋಬೋದು, ಇಲ್ಲಾಂದ್ರೆ ಈ ರೀತಿ ಮಾಡಿಕೊಂಡು ಈ ಸ್ಲೀವ್ ಇರುತ್ತಲ್ಲ ನಾವು ಕಟ್ ಮಾಡಿದ್ದು ಹೀಗೆ ಇಟ್ಕೊಬೇಕು. ಇದು ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ ನೋಡಿ, ಈ ರೀತಿ ನಾನು ಮಾರ್ಕ್ ಮಾಡಿದ್ದೀನಿ. ಇದು ಹಿಂಗೆ ಅದನ್ನ ಯಾರ ಮಧ್ಯದ ಹೂ ಬಂದಿದೆಯಾ ನೋಡಿಕೊಂಡು ನಾವು ಕಟ್ ಮಾಡ್ಕೊಬೇಕು. ನಿಮಗೆ ಈ ಡಿಸೈನ್ ಏನು ಅನ್ನಿಸ್ತು ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ಕಟಿಂಗ್ಸ್ ಏನು ಅನ್ನಿಸ್ತು ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇದು ಮಿಕ್ಕಿರೋದನ್ನು ಬೆಲ್ಟ್ ಪಟ್ಟಿಗೆ ಮಾಡ್ಕೋಬೋದು. ಈ ಪೀಸನ್ನು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಹೇಳ್ತೀನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.